ನಮ್ಮ ಜೊತೆಗೆ ವಿಜಯಾನಂದ ಕಾಶ್ಯಪ್ನವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಏನಿದು ಸರ್, ಒಂದಷ್ಟು ಗೊಂದಲಗಳು ಶುರುವಾಗಿದೆ. ಮಠಕ್ಕೆ ಬೀಗ ಹಾಕಿದ್ರೆ ಅನ್ನೋಂಥ ಕಾರಣಕ್ಕಾಗಿ ಸಿ ಪಾಟೀಲರು ಸೇರಿದಂತೆ ಸ್ವಾಮೀಜಿಗಳು ಎಲ್ಲರೂ ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇರೋವಂಥದ್ದು. ಅಲ್ಲ, ಈ ಸಿ ಪಾಟೀಲರಿಗೆ ಮತ್ತು ಈ ಉಳಿದ ನಾಯಕರಿಗೆ ಸಮಾಜವನ್ನು ಒಡೆದೇ ಇವರು ಗುರಿಯಾಗಿದೆ. ಯಾರು ಹೋರಾಟ ಮಾಡಿದರು, ಯಾರು ಪಾದಯಾತ್ರೆ ಮಾಡಿದರು ಅನ್ನೋದು ಇವ್ರಿಗೆ ಗೊತ್ತಿದ್ದರೂ ಕೂಡ ಉದ್ದಾಟತನದ ಮಾತಾಡ್ತಾರೆ. ಉದ್ದಾಟತನದ ಮಾತಾಡಿದ್ರೆ ನಾನು ಬಗ್ಗವನಲ್ಲ, ಉದ್ದಾಟತನದ ಉತ್ತರ ನಾನು ಕೊಡೋಕ್ಕೂ ಬರುತ್ತೆ. ಆದರೆ ಈ ಬೀಗ ಹಾಕಿದ್ರು ತೆಗೆದ್ರು ಅನ್ನೋದಕ್ಕೆ ಇವ್ರ ಹತ್ರ ಒಂದು ಮಠಕ್ಕೆ ಯಾವತ್ತಾದರೂ ಬಂದು ಇವರು ರಕ್ಷಣೆ ಮಾಡೋದು ನೋಡಿದಾರ? ಯಾವತ್ತಾದರೂ? ಇವ್ರು ಹಿಂದೆ ಸಚಿವರಿದ್ರಲ್ಲ, ಯಾರು 10 ರೂಪಾಯಿ ಸಹಾಯ ಮಾಡಿಲ್ಲ, ಯಾವನೂ ದುಡ್ಡು ಖರ್ಚು ಮಾಡಿಲ್ಲ, ಏನೂ ಮಾಡಿಲ್ಲ ಅಂತ ಹೇಳ್ತಾರಲ್ಲ. ಮತ್ತು ಇವ್ರು ಮಂತ್ರಿಗಳಿದಾರಲ್ಲ, ಒಂದು ಮಠ ಕಟ್ಕೊಡ್ಲಲ್ಲ, ಇದ್ರಲ್ಲ ಹಿಂದೆ. ನಂಬರ್ 2ದಲ್ಲಿ ಸರ್ಕಾರದಲ್ಲಿ ಇದ್ದೀನಿ ಅಂತ ಅವರೇ ಜಂಬ ಕುಚ್ಕೊಂಡು ಸಮಾಜದಲ್ಲಿ ಹೇಳ್ತಾ ಇದ್ರಲ್ಲ, ಒಂದು ಮಠ ಕಟ್ಟಿಕೊಡ್ಲಿ ಪಾಪ. ಯಾಕೆ ಅದು ಮಾಡೋಕ್ಕಾಗ್ತಾಯಿಲ್ಲ ಅವ್ರಿಗೆ? ನಾವೇನು ಸೇವೆ ಮಾಡಿದ್ವಿ ಅದು ಜನಕ್ಕೆ ಗೊತ್ತಿದೆ. ನಾನು ಇವ್ರು ಹೇಳೋದ್ರಿಂದ ಗೊತ್ತಾಗೋದಿಲ್ಲ. ಇವರು ನನ್ನ ಹೆಸರು ಬಿಟ್ಬಿಟ್ರೆ ಏನು ಜನರಿಗೆ ಗೊತ್ತಿಲ್ವಾ ಯಾರು ಹೋರಾಟ ಮಾಡಿದ್ರು ಅನ್ನೋದು? ಇವ್ರು ಯಾವುದೋ ಒಂದು ಪ್ರತಿಭಾ ಪುರಸ್ಕಾರ ಮಾಡ್ತಾರೆ, ಮಾಡಿಬಿಟ್ಟು ಅಲ್ಲಿ ಯಾರು ಹೋರಾಟ ಮಾಡಿದರು ಅಂದರೆ ತಮ್ಮನ್ನು ತಾವೇ ಹೊಗಳ್ಕೊಳ್ಳೋದು. ಇದು ಸರಿನಾ? ಯಾರು ಮಾಡಿದ್ರು ಅಂತ ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ, ತಮಗೂ ಗೊತ್ತಿದೆ, ಮಾಧ್ಯಮದವರಿಗೆ. ಈ ಕಿಲಿ ಹಾಕಿದ್ರು ಅನ್ನೋದು ಆರೋಪ ಏನಿದೆ, ಇದು ಸುಳ್ಳು, ಸತ್ಯಕ್ಕೆ ದೂರ ಅಂಥದ್ದು. ಅಲ್ಲಿ ಮಠದಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇತ್ತು. ಆ ಚಟುವಟಿಕೆಗಳನ್ನು ನಿಲ್ಲಿಸೋದಕ್ಕೋಸ್ಕರ, ರಕ್ಷಣೆ ಮಾಡೋದಕ್ಕೆ ನಾನೊಬ್ಬ ಟ್ರಸ್ಟಿನ ಅಧ್ಯಕ್ಷ, ಅವ್ರಿಗೆ ಅದು ಗೊತ್ತಿದೆ ಇಲ್ಲೋ, ಟ್ರಸ್ಟಿನ ಅಧ್ಯಕ್ಷನಾದ ಮೇಲೆ ನನ್ನ ಕರ್ತವ್ಯವನ್ನು ಅಲ್ಲಿ ಒಬ್ಬ ಮ್ಯಾನೇಜರ್ನ ಹಾಕಿ, ಸೆಕ್ಯೂರಿಟಿ ಹಾಕಿ, ಆ ಮಠದಲ್ಲಿ ಐತಿಕ ಚಟುವಟಿಕೆಗಳು ನಡೀಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ಬೀಗ ಹಾಕಿಸಿದ್ದು. ಅದನ್ನು ಬೇರೆ ರೀತಿ ತಿರ್ಚಿ ನನ್ನ ಮೇಲೆ ಆರೋಪ ಮಾಡೋದು, ಬೇಕಂತ ನಾನು ಬೀಗ ಹಾಕ್ಸಿದೆ. ನಿನ್ನೆ ನಾನು ಹೇಳಿದ್ದೀನಲ್ಲ, ಮಾಧ್ಯಮದಲ್ಲಿ, ಅನೇಕ ಮಾಧ್ಯಮದಲ್ಲಿ ಕೂಡ ಉತ್ತರ ಕೊಟ್ಟಿದ್ದೀನಿ. ಇದರಲ್ಲಿ ಗೊಂದಲ ಇಲ್ಲ. ಈಗಾಗಲೇ ನಾವು ಸಭೆಯನ್ನು ನಿಗದಿ ಮಾಡ್ತಾಯಿದ್ದೀವಿ. ನಾವು ಮತ್ತೆ ನಮ್ಮ ಧರ್ಮದರ್ಶಿಗಳು, ನಮ್ಮ ಸಮಾಜದ ಅಖಿಲ ಭಾರತ ಏನು ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ ಇದೆ, ಅದು ಒಂದು ಸಭೆ ಕರಿತೀವಿ. ಏನೇನು ಅವರು ಹಿರಿಯರು ಮಾಡಿದ್ದಾರೆ ಅನ್ನೋದು ಅದನ್ನು ಬಹಿರಂಗವಾಗಿ ತಮ್ಮ ಮುಂದೆ ಇಡ್ತೀವಿ ಶೀಘ್ರದಲ್ಲಿ. ಜೊತೆಗೆ ತಾವು ಒಂದು ಕಾಲದಲ್ಲಿ ಹೋರಾಟವನ್ನು ಚೆನ್ನಾಗಿ ಮಾಡಿದ್ರಿ. ಈ ಗೊಂದಲ ಯಾಕೆ ಶುರುವಾಯಿತು ಸರ್, ನಿಮ್ಮ ಮಧ್ಯೆ ಮತ್ತು ಸ್ವಾಮೀಜಿಗಳ ಮಧ್ಯೆ? ನೋಡಿ, ಗೊಂದಲ ಈ ತಾತ್ವಿಕ ಭಿನ್ನಾಭಿಪ್ರಾಯ ಅಂತಾರೆ, ತಮಗೆ ಗೊತ್ತಿರಬೇಕು. ಏನು ಜಾತ್ಯತೀತ ಪಕ್ಷಾತೀತ ಹೋರಾಟ ಇತ್ತು, ಆ ಹೋರಾಟದ ನಿಲುವನ್ನೇ ಕಳ್ಕೊಂಡ ಮೇಲೆ ಇನ್ನೇನು ಮಾಡೋಕ್ಕಾಗತ್ತೆ? ಒಂದು ಪಕ್ಷಾತೀತವಾದ ಹೋರಾಟ ಇತ್ತದು, ಒಂದು ಪಕ್ಷಕ್ಕೆ ಸೀಮಿತವಾಗಿ ಯಾವಾಗ ಹೋರಾಟ ಪ್ರಾರಂಭ ಮಾಡಿದರು, ಅದರಿಂದ ನಾನು ಹಿಂದುಳಿದಿದ್ದೀನಿ ಅಷ್ಟೇ. ಮುಂದಿನ ನಡೆ ಏನು ಸರ್, ನಿಮ್ಮ ಮತ್ತೆ ಸ್ವಾಮೀಜಿ ನಡುವೆ ಏನಾರು ಸಂಧಾನ ಏನಾರು ಆಗ್ತಾ ಇದೆಯಾ, ಹೇಗೆ? ಸಂಧಾನದ ಪ್ರಶ್ನೆನೇ ಇಲ್ಲ. ಈಗಾಗಲೇ ಅವರೂ ನಿರ್ಧಾರ ಮಾಡಿದ್ದಾರೆ, ಬೇರೆ ಬೇರೆ ಕಡೆ ಮಠ ಕಟ್ಕೋತೀವಿ ಅಂತೇಳಿ. ಮಲಪ್ರಭಾ ನದಿ ದಂಡಿ ಮೇಲೆ ಕಟ್ತೀವಿ ಅಂತ ಒಬ್ಬ ನಾಯಕ ಹೇಳಿದ್ದಾನೆ. ಇನ್ನೊಬ್ಬ ನಾಯಕ ಎಲ್ಲೋ 15 ಎಕರೆ ಕೊಡಿಸ್ತೀನಿ ಬೆಳಗಾವಿ ಧಾರವಾಡದ ಮಧ್ಯೆ ಅಂತ. ಅವರು ಈ ಮಠಕ್ಕೆ ಬೇಡ ಆಗಿದೆ ಅವರಿಗೆ, ಇವ್ರು ಕರ್ಕೊಂಡು ಹೋಗ್ಬೇಕಾಗಿದೆ. ಅಂದರೆ ಒಂದು ಪಕ್ಷಕ್ಕೆ ಸೀಮಿತವಾಗಿ ಅವ್ರನ್ನ ಮಠ ಕಟ್ಟಿ ಕೆಲಸ ಮಾಡಿಸ್ಕೋಬೇಕಾಗಿದೆ. ಅದಕ್ಕೆ ಇವರು ಸಜ್ಜಾಗಿದ್ದಾರೆ ಸ್ವಾಮಿಗಳು. ಅದಕ್ಕೇನು ಮಾಡೋದು? ಕಟ್ಕೊಳ್ಳಿ, ಮಠ ಕಟ್ಕೊಂಡು ಹೋಗಲಿ, ನಮ್ಮೇನು ಅಭ್ಯಂತರ ಇಲ್ಲ. ನಮ್ಮ ಗುರುಗಳು ಬೇಕು ಅಂತ ನಾವು ಸಮಾಜಕ್ಕೆ ಮಾಡಿದ್ದು. ಆದರೆ ಇವರು ಒಂದು ಟ್ರಸ್ಟಿನ ನಿಯಮಗಳನ್ನು ಮೀರಿ, ಇವರು ಎಲ್ಲವನ್ನು ಮೀರಿ, ಜನರ ಮಾತುಗಳನ್ನು ಮೀರಿ ನಡೆಯುವಂಥದ್ದು ಆಗಬಾರ್ದು. ಒಂದು ಪಕ್ಷಾತೀತವಾದ ಹೋರಾಟ ಇತ್ತು, ಪಕ್ಷಾತೀತವಾದ ಮಠ ಇತ್ತು, ಅದು ಉಳಿದಿಲ್ಲ. ಇವತ್ತು ಒಂದು ಪಕ್ಷಕ್ಕೆ ಸೀಮಿತವಾದಂಥದ್ದಾಗಿದೆ. ಅವ್ರು ಎಲ್ಲಾದರೂ ಮಠ ಕಟ್ಕೊಳ್ಳಿ, ಎಲ್ಲಾದರೂ ಹೋಗಲಿ, ಎಲ್ಲಾದರೂ ಮನೆ ಬಾಡಿಗೆ ಕಟ್ಕೊಳ್ಳಿ. ಅವ್ರು ಊರಿಗೊಂದೊಂದು ಮನೆ ಬಾಡಿಗೆ ಮಾಡಿದ್ದಾರೆ. ಇವೆಲ್ಲ ನಡೀತಾ ಇದೆ, ಅವ್ರು ಮಾಡ್ಕೊಂಡು ಹೋಗಲಿ. ಅನೈತಿಕ ಚಟುವಟಿಕೆ ಅಂದರೆ ಯಾವ ರೀತಿ? ನೋಡಿ, ಅವೆಲ್ಲ ಕೆಲವಷ್ಟು ಹೇಳೋಕ್ಕಾಗೋದಿಲ್ಲ. ಭಾಳಷ್ಟು ನಡೀತಾ ಇತ್ತು. ಅದನ್ನು ಕಡಿವಾಣ ಹಾಕೋದಕ್ಕೆ ಇವತ್ತು ನಾನು ಮುಂದಾಗಿದ್ದೀನಿ, ಅದನ್ನು ಹಾಕ್ತೀನಿ. ಮಠದಲ್ಲಿ ಅನೈತಿಕ ಚಟುವಟಿಕೆಗಳಾಗ್ತಾ ಇತ್ತು, ಅದಕ್ಕೆ ಕಡಿವಾಣ ಹಾಕಬೇಕಾಗಿತ್ತು. ಅದಕ್ಕೆ ನಾವು ಮುಂದೆನೂ ಕೂಡ ಅಂತ ಕಾರ್ಯವನ್ನು ಮಾಡ್ತೀನಿ ಅನ್ನೋಂಥ ಮಾತನ್ನು ವಿಜಯಾನಂದ ಕಾಶ್ಯಪ್ನವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ವಿಜಯಾನಂದ ಕಾಶ್ಯಪ್ನವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಏನಿದು ಸರ್, ಒಂದಷ್ಟು ಗೊಂದಲಗಳು ಶುರುವಾಗಿದೆ. ಮಠಕ್ಕೆ ಬೀಗ ಹಾಕಿದ್ರೆ ಅನ್ನೋಂಥ ಕಾರಣಕ್ಕಾಗಿ ಸಿ ಪಾಟೀಲರು ಸೇರಿದಂತೆ ಸ್ವಾಮೀಜಿಗಳು ಎಲ್ಲರೂ ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇರೋವಂಥದ್ದು. ಅಲ್ಲ, ಈ ಸಿ ಪಾಟೀಲರಿಗೆ ಮತ್ತು ಈ ಉಳಿದ ನಾಯಕರಿಗೆ ಸಮಾಜವನ್ನು ಒಡೆದೇ ಇವರು ಗುರಿಯಾಗಿದೆ. ಯಾರು ಹೋರಾಟ ಮಾಡಿದರು, ಯಾರು ಪಾದಯಾತ್ರೆ ಮಾಡಿದರು ಅನ್ನೋದು ಇವ್ರಿಗೆ ಗೊತ್ತಿದ್ದರೂ ಕೂಡ ಉದ್ದಾಟತನದ ಮಾತಾಡ್ತಾರೆ. ಉದ್ದಾಟತನದ ಮಾತಾಡಿದ್ರೆ ನಾನು ಬಗ್ಗವನಲ್ಲ, ಉದ್ದಾಟತನದ ಉತ್ತರ ನಾನು ಕೊಡೋಕ್ಕೂ ಬರುತ್ತೆ. ಆದರೆ ಈ ಬೀಗ ಹಾಕಿದ್ರು ತೆಗೆದ್ರು ಅನ್ನೋದಕ್ಕೆ ಇವ್ರ ಹತ್ರ ಒಂದು ಮಠಕ್ಕೆ ಯಾವತ್ತಾದರೂ ಬಂದು ಇವರು ರಕ್ಷಣೆ ಮಾಡೋದು ನೋಡಿದಾರ? ಯಾವತ್ತಾದರೂ? ಇವ್ರು ಹಿಂದೆ ಸಚಿವರಿದ್ರಲ್ಲ,
ಯಾರು 10 ರೂಪಾಯಿ ಸಹಾಯ ಮಾಡಿಲ್ಲ, ಯಾವನೂ ದುಡ್ಡು ಖರ್ಚು ಮಾಡಿಲ್ಲ, ಏನೂ ಮಾಡಿಲ್ಲ ಅಂತ ಹೇಳ್ತಾರಲ್ಲ. ಮತ್ತು ಇವ್ರು ಮಂತ್ರಿಗಳಿದಾರಲ್ಲ, ಒಂದು ಮಠ ಕಟ್ಕೊಡ್ಲಲ್ಲ, ಇದ್ರಲ್ಲ ಹಿಂದೆ. ನಂಬರ್ 2ದಲ್ಲಿ ಸರ್ಕಾರದಲ್ಲಿ ಇದ್ದೀನಿ ಅಂತ ಅವರೇ ಜಂಬ ಕುಚ್ಕೊಂಡು ಸಮಾಜದಲ್ಲಿ ಹೇಳ್ತಾ ಇದ್ರಲ್ಲ, ಒಂದು ಮಠ ಕಟ್ಟಿಕೊಡ್ಲಿ ಪಾಪ. ಯಾಕೆ ಅದು ಮಾಡೋಕ್ಕಾಗ್ತಾಯಿಲ್ಲ ಇವ್ರಿಗೆ? ನಾವೇನು ಸೇವೆ ಮಾಡಿದ್ವಿ ಅದು ಜನಕ್ಕೆ ಗೊತ್ತಿದೆ. ನಾನು ಇವ್ರು ಹೇಳೋದ್ರಿಂದ ಗೊತ್ತಾಗೋದಿಲ್ಲ. ಇವರು ನನ್ನ ಹೆಸರು ಬಿಟ್ಬಿಟ್ರೆ ಏನು ಜನರಿಗೆ ಗೊತ್ತಿಲ್ವಾ ಯಾರು ಹೋರಾಟ ಮಾಡಿದ್ರು ಅನ್ನೋದು? ಇವ್ರು ಯಾವುದೋ ಒಂದು ಪ್ರತಿಭಾ ಪುರಸ್ಕಾರ ಮಾಡ್ತಾರೆ, ಮಾಡಿಬಿಟ್ಟು ಅಲ್ಲಿ ಯಾರು ಹೋರಾಟ ಮಾಡಿದ್ರು ಅಂದರೆ ತಮ್ಮನ್ನು ತಾವೇ ಹೊಗಳ್ಕೊಳ್ಳೋದು. ಇದು ಸರಿನಾ? ಯಾರು ಮಾಡಿದ್ರು ಅಂತ ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ, ತಮಗೂ ಗೊತ್ತಿದೆ, ಮಾಧ್ಯಮದವರಿಗೆ. ಈ ಕಿಲಿ ಹಾಕಿದ್ರು ಅನ್ನೋದು ಆರೋಪ ಏನಿದೆ ಇದು ಸುಳ್ಳು, ಸತ್ಯಕ್ಕೆ ದೂರ ಅಂತದ್ದು. ಅಲ್ಲಿ ಮಠದಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇತ್ತು. ಆ ಚಟುವಟಿಕೆಗಳನ್ನು ನಿಲ್ಲಿಸೋದಕ್ಕೋಸ್ಕರ ರಕ್ಷಣೆ ಮಾಡೋದಕ್ಕೆ ನಾನೊಬ್ಬ ಟ್ರಸ್ಟಿನ ಅಧ್ಯಕ್ಷ. ಅವ್ರಿಗೆ ಅದು ಗೊತ್ತಿದೆ ಇಲ್ಲೋ, ಟ್ರಸ್ಟಿನ ಅಧ್ಯಕ್ಷನಾದ ಮೇಲೆ ನನ್ನ ಕರ್ತವ್ಯವನ್ನು ಅಲ್ಲಿ ಒಬ್ಬ ಮ್ಯಾನೇಜರ್ನ ಹಾಕಿ ಸೆಕ್ಯೂರಿಟಿ ಹಾಕಿ ಆ ಮಠದಲ್ಲಿ ಐತಿಕ ಚಟುವಟಿಕೆಗಳು ನಡೀಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ಬೀಗ ಹಾಕ್ಸಿದ್ದು. ಅದನ್ನು ಬೇರೆ ರೀತಿ ತಿರ್ಚಿ ನನ್ನ ಮೇಲೆ ಆರೋಪ ಮಾಡೋದು, ಬೇಕಂತ ನಾನು ಬೀಗ ಹಾಕ್ಸಿದೆ. ನಿನ್ನೆ ನಾನು ಹೇಳಿದ್ದೀನಲ್ಲ ಮಾಧ್ಯಮದಲ್ಲಿ, ಅನೇಕ ಮಾಧ್ಯಮದಲ್ಲಿ ಕೂಡ ಉತ್ತರ ಕೊಟ್ಟಿದ್ದೀನಿ. ಇದರಲ್ಲಿ ಗೊಂದಲ ಇಲ್ಲ. ಈಗಾಗಲೇ ನಾವು ಸಭೆಯನ್ನು ನಿಗದಿ ಮಾಡ್ತಾಯಿದ್ದೀವಿ. ನಾವು ಮತ್ತೆ ನಮ್ಮ ಧರ್ಮದರ್ಶಿಗಳು, ನಮ್ಮ ಸಮಾಜದ ಅಖಿಲ ಭಾರತ ಏನು ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ ಇದೆ, ಅದು ಒಂದು ಸಭೆ ಕರಿತೀವಿ. ಏನೇನು ಅವರು ಹಿರಿಯರು ಮಾಡಿದ್ದಾರೆ ಅನ್ನೋದು ಅದನ್ನು ಬಹಿರಂಗವಾಗಿ ತಮ್ಮ ಮುಂದೆ ಇಡ್ತೀವಿ ಶೀಘ್ರದಲ್ಲಿ. ಸ್ವಾಮೀಜಿಗಳ ಜೊತೆಗೆ ತಾವು ಒಂದು ಕಾಲದಲ್ಲಿ ಹೋರಾಟವನ್ನು ಚೆನ್ನಾಗಿ ಮಾಡಿದ್ರಿ. ಈ ಗೊಂದಲ ಯಾಕೆ ಶುರುವಾಯಿತು ಸರ್ ಸಿನಿಮಾ ಮಧ್ಯೆ ಮತ್ತು ಸ್ವಾಮೀಜಿಗಳ ಮಧ್ಯೆ? ನೋಡಿ, ಗೊಂದಲ ಈ ತಾತ್ವಿಕ ಭಿನ್ನಾಭಿಪ್ರಾಯ ಅಂತಾರೆ, ತಮಗೆ ಗೊತ್ತಿರಬೇಕು. ಏನು ಜಾತ್ಯತೀತ ಪಕ್ಷಾತೀತ ಹೋರಾಟ ಇತ್ತು, ಆ ಹೋರಾಟದ ನಿಲುವನ್ನೇ ಕಳ್ಕೊಂಡ ಮೇಲೆ ಇನ್ನೇನು ಮಾಡೋಕ್ಕಾಗತ್ತೆ? ಒಂದು ಪಕ್ಷಾತೀತವಾದ ಹೋರಾಟ ಇತ್ತದು, ಒಂದು ಪಕ್ಷಕ್ಕೆ ಸೀಮಿತವಾಗಿ ಯಾವಾಗ ಹೋರಾಟ ಪ್ರಾರಂಭ ಮಾಡಿದರು, ಅದರಿಂದ ನಾನು ಹಿಂದುಳಿದಿದ್ದೀನಿ ಅಷ್ಟೇ. ಮುಂದಿನ ನಡೆ ಏನು ಸರ್ ನಿಮ್ಮ ಮತ್ತೆ ಸ್ವಾಮೀಜಿ ನಡುವೆ? ಏನಾರು ಸಂಧಾನ ಏನಾರು ಆಗ್ತಾ ಇದೆಯಾ? ಹೇಗೆ? ಸಂಧಾನದ ಪ್ರಶ್ನೆನೇ ಇಲ್ಲ. ಈಗಾಗಲೇ ಅವರೂ ನಿರ್ಧಾರ ಮಾಡಿದ್ದಾರೆ, ಬೇರೆ ಬೇರೆ ಕಡೆ ಮಠ ಕಟ್ಕೋತೀವಿ ಅಂತೇಳಿ. ಮಲಪ್ರಭಾ ನದಿ ದಂಡಿ ಮೇಲೆ ಕಟ್ತೀವಿ ಅಂತ ಒಬ್ಬ ನಾಯಕ ಹೇಳಿದ್ದಾನೆ. ಇನ್ನೊಬ್ಬ ನಾಯಕ ಎಲ್ಲೋ 15 ಎಕರೆ ಕೊಡಿಸ್ತೀನಿ ಬೆಳಗಾವಿ ಧಾರವಾಡದ ಮಧ್ಯೆ ಅಂತ. ಅವರು ಈ ಮಠಕ್ಕೆ ಬೇಡಾಗಿದೆ ಅವರಿಗೆ. ಇವ್ರು ಕರ್ಕೊಂಡು ಹೋಗ್ಬೇಕಾಗಿದೆ ಅಂದರೆ ಒಂದು ಪಕ್ಷಕ್ಕೆ ಸೀಮಿತವಾಗಿ ಅವ್ರನ್ನ ಮಠ ಕಟ್ಟಿ ಕೆಲಸ ಮಾಡಿಸ್ಕೋಬೇಕಾಗಿದೆ. ಅದಕ್ಕೆ ಇವರು ಸಜ್ಜಾಗಿದ್ದಾರೆ ಸ್ವಾಮಿಗಳು. ಅದಕ್ಕೇನು ಮಾಡೋದು? ಕಟ್ಕೊಳ್ಳಿ, ಮಠ ಕಟ್ಕೊಂಡು ಹೋಗಲಿ, ನಮ್ಮದೇನು ಅಭ್ಯಂತರ ಇಲ್ಲ. ನಮ್ಮ ಗುರುಗಳು ಬೇಕು ಅಂತ ನಾವು ಸಮಾಜಕ್ಕೆ ಮಾಡಿದ್ದು. ಆದರೆ ಇವರು ಒಂದು ಟ್ರಸ್ಟಿನ ನಿಯಮಗಳನ್ನು ಮೀರಿ, ಇವರು ಎಲ್ಲವನ್ನು ಮೀರಿ, ಜನರ ಮಾತುಗಳನ್ನು ಮೀರಿ ನಡೆಯುವಂಥದ್ದು ಆಗಬಾರ್ದು. ಒಂದು ಪಕ್ಷಾತೀತವಾದ ಹೋರಾಟ ಇತ್ತು, ಪಕ್ಷಾತೀತವಾದ ಮಠ ಇತ್ತು, ಅದು ಉಳಿದಿಲ್ಲ. ಇವತ್ತು ಒಂದು ಪಕ್ಷಕ್ಕೆ ಸೀಮಿತವಾದಂಥದ್ದಾಗಿದೆ. ಅವ್ರು ಎಲ್ಲಾದರೂ ಮಠ ಕಟ್ಕೊಳ್ಳಿ, ಎಲ್ಲಾದರೂ ಹೋಗಲಿ, ಎಲ್ಲಾದರೂ ಮನೆ ಬಾಡಿಗೆ ಕಟ್ಕೊಳ್ಳಿ. ಅವ್ರು ಊರಿಗೊಂದೊಂದು ಮನೆ ಬಾಡಿಗೆ ಮಾಡಿದ್ದಾರೆ. ಇವೆಲ್ಲ ನಡೀತಾ ಇದೆ, ಅವ್ರು ಮಾಡ್ಕೊಂಡು ಹೋಗಲಿ. ಅನೈತಿಕ ಚಟುವಟಿಕೆ ಅಂದರೆ ಯಾವ ರೀತಿ? ನೋಡಿ, ಅವೆಲ್ಲ ಕೆಲವಷ್ಟು ಹೇಳೋಕ್ಕಾಗೋದಿಲ್ಲ. ಭಾಳಷ್ಟು ನಡೀತಾ ಇತ್ತು. ಅದನ್ನು ಕಡಿವಾಣ ಹಾಕೋದಕ್ಕೆ ಇವತ್ತು ನಾನು ಮುಂದಾಗಿದ್ದೀನಿ, ಅದನ್ನು ಹಾಕ್ತೀನಿ. ಮಠದಲ್ಲಿ ಅನೈತಿಕ ಚಟುವಟಿಕೆಗಳಾಗ್ತಾ ಇತ್ತು, ಅದಕ್ಕೆ ಕಡಿವಾಣ ಹಾಕಬೇಕಾಗಿತ್ತು. ಅದಕ್ಕೆ ನಾವು ಮುಂದೆನೂ ಕೂಡ ಅಂತ ಕಾರ್ಯವನ್ನು ಮಾಡ್ತೀನಿ ಅನ್ನೋಂಥ ಮಾತನ್ನು ವಿಜಯಾನಂದ ಕಾಶ್ಯಪ್ನವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು.